ನಮಸ್ಕಾರ ಸ್ನೇಹಿತರೆ. ಇಂದು ನಾವು ರಾಮಾಯಣದಲ್ಲಿ ಇರುವ ಒಂದು ಅದ್ಭುತ ಮತ್ತು ರೋಚಕ ಕಥೆಯನ್ನ ನೋಡೋಣ. ಅದು ಕುಂಭಕರ್ಣನ ವಧೆ. ಲಂಕೆಯ ರಾಜನಾದ ರಾವಣನ ಸಹೋದರರಲ್ಲಿ ಒಬ್ಬನು ಕುಂಭಕರ್ಣ. ಅವನು ಸಾಮಾನ್ಯ ರಾಕ್ಷಸನಲ್ಲ. ಅವನ ದೇಹ ಪರ್ವತದಷ್ಟು ದೊಡ್ಡದು. ಅವನ ಶಕ್ತಿ 1000 ಆನೆಗಳ ಶಕ್ತಿಗೆ ಸಮಾನ. ಆದರೆ ಕುಂಭಕರ್ಣನಿಗೆ ಒಂದು ವಿಚಿತ್ರವಾದ ವರವು ಜೊತೆಗೆ ಒಂದು ಶಾಪವೂ ಇತ್ತು. ಅವನು 6 ತಿಂಗಳು ನಿರಂತರವಾಗಿ ನಿದ್ರೆ ಮಾಡುತ್ತಿದ್ದನು. ನಂತರ ಸ್ವಲ್ಪ ಸಮಯ ಮಾತ್ರ ಎದ್ದು ಮತ್ತೆ ನಿದ್ರೆಗೆ ಹೋಗುತ್ತಿದ್ದನು. ಆ ಸಮಯದಲ್ಲಿ ಲಂಕೆಯಲ್ಲಿ ಭೀಕರ ಯುದ್ಧ ನಡೆಯುತ್ತಿತ್ತು. ಅದು ರಾಮಾಯಣದಲ್ಲಿ ವಿವರಿಸಿದ ರಾವಣ ಯುದ್ಧ. ರಾಮ ತನ್ನ ಪತ್ನಿಯಾದ ಸೀತಾರುವನ್ನು ರಕ್ಷಿಸಲು ಲಂಕೆಗೆ ಬಂದಿದ್ರು. ಅವರ ಜೊತೆ ವಾನರ ಸೇನೆ ಇತ್ತು. ಆ ಸೇನೆಯನ್ನ ಮುನ್ನಡೆಸುತ್ತಿದ್ದವರು ಸುಗ್ರೀವ ಮತ್ತು ಮಹಾವೀರ ಹನುಮ. ಯುದ್ಧದಲ್ಲಿ ರಾವಣನ ಸೇನೆ ನಿಧಾನವಾಗಿ ಸೋಲುತ್ತಿತ್ತು. ಅನೇಕ ಶಕ್ತಿಶಾಲಿ ರಾಕ್ಷಸರು ಕೊಲ್ಲಲ್ಪಟ್ಟಿದ್ದರು. ಅದರಿಂದ ರಾವಣನಿಗೆ ಒಂದು ಯೋಚನೆ ಬಂದಿತು. ಕುಂಭಕರ್ಣನನ್ನ ಎಬ್ಬಿಸಬೇಕು. ಕುಂಭಕರ್ಣನು ಆ ಸಮಯದಲ್ಲಿ ಆಳವಾದ ನಿದ್ರೆಯಲ್ಲಿ ಇದ್ದನು. ಅವನನ್ನು ಎಬ್ಬಿಸಲು ಸಾವಿರಾರು ರಾಕ್ಷಸರು ಪ್ರಯತ್ನಿಸಿದರು. ಅವರು ದೊಡ್ಡ ಡೊಳ್ಳುಗಳನ್ನು ಬಾರಿಸಿದರು, ಶಂಖಗಳನ್ನು ಊದಿದರು. ಆನೆಗಳನ್ನು ಅವನ ಮೇಲೆ ಓಡಿಸಿದರು. ಅವನ ಮೇಲೆ ಆಯುಧಗಳಿಂದ ಹೊಡೆದರು. ಬಹಳ ಹೊತ್ತಿನ ನಂತರ ಕುಂಭಕರ್ಣನು ನಿಧಾನವಾಗಿ ಎದ್ದು ಕಣ್ಣು ತೆರೆದನು. ಅವನು ಎದ್ದ ತಕ್ಷಣ ದೊಡ್ಡ ದೊಡ್ಡ ಆಹಾರಗಳನ್ನು ತಿನ್ನಲು ಆರಂಭಿಸಿದನು. ನಂತರ ರಾವಣನು ಅವನಿಗೆ ಯುದ್ಧದ ಪರಿಸ್ಥಿತಿಯನ್ನ ವಿವರಿಸಿದನು. ನಂತರ ಕುಂಭಕರ್ಣನು ಯುದ್ಧಕ್ಕೆ ಹೊರಟನು. ಕುಂಭಕರ್ಣನು ಯುದ್ಧ ಭೂಮಿಗೆ ಬಂದಾಗ ಭೂಮಿ ನಡುಗಿದಂತೆ ಆಯಿತು. ಅವನ ದೊಡ್ಡ ಹೆಜ್ಜೆಗಳು ಪರ್ವತಗಳಂತೆ ಕೇಳಿಸುತ್ತಿದ್ದವು. ವಾನರ ಸೇನೆಯ ಯೋಧರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಇಷ್ಟು ದೊಡ್ಡ ಯೋಧನನ್ನ ಮೊದಲ ಬಾರಿ ನೋಡುತ್ತಾ ಇದ್ದರು. ಆದರೆ ಅವರು ಹೆದರದೆ ಯುದ್ಧಕ್ಕೆ ಸಿದ್ಧರಾದರು. ಮೊದಲು ವಾನರ ಸೇನೆಯವರು ಕುಂಭಕರ್ಣನ ಮೇಲೆ ದಾಳಿ ಮಾಡಿದರು. ಅವರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸೆದರು. ಮರಗಳನ್ನು ಕಿತ್ತು ಅವನ ಮೇಲೆ ಹೊಡೆದರು. ಹನುಮಂತನು ದೊಡ್ಡ ಪರ್ವತದಷ್ಟು ಕಲ್ಲನ್ನು ಎತ್ತಿ ಕುಂಭಕರ್ಣನ ಮೇಲೆ ಎಸೆದನು. ಆದರೆ ಕುಂಭಕರ್ಣನು ಅದನ್ನ ಸುಲಭವಾಗಿ ತಡೆದನು. ಅವನು ಅನೇಕ ವಾನರರನ್ನು ಹಿಡಿದು ದೂರಕ್ಕೆ ಎಸೆದನು. ಕೆಲವರನ್ನು ತನ್ನ ಕೈಯಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸಿದನು. ಯುದ್ಧ ಭೂಮಿಯಲ್ಲಿ ಭೀಕರ ದೃಶ್ಯಗಳು ಕಾಣಿಸುತ್ತಿದ್ದವು. ನಂತರ ವಾನರ ರಾಜನಾದ ಸುಗ್ರೀವನು ಮುಂದೆ ಬಂದನು. ಅವನು ದೊಡ್ಡ ಮರವನ್ನು ತೆಗೆದುಕೊಂಡು ಕುಂಭಕರ್ಣನ ಮೇಲೆ ಹೊಡೆದನು. ಆದರೆ ಕುಂಭಕರ್ಣನ ದೇಹ ಪರ್ವತದಂತೆ ಬಲವಾಗಿತ್ತು. ಆ ಹೊಡೆತದಿಂದ ಅವನಿಗೆ ಏನೂ ಹಾನಿಯಾಗಲಿಲ್ಲ. ಕುಂಭಕರ್ಣನು ಕೋಪದಿಂದ ಸುಗ್ರೀವನ ಕಡೆಗೆ ನೋಡಿದನು ಮತ್ತು ತನ್ನ ಭಾರೀ ಕೈಗಳಿಂದ ಅವನನ್ನು ಹಿಡಿದುಕೊಂಡನು. ಆ ಕ್ಷಣದಲ್ಲಿ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು. ಕುಂಭಕರ್ಣನು ಸುಗ್ರೀವನ್ನು ತನ್ನ ಭುಜದ ಮೇಲೆ ಎತ್ತಿಕೊಂಡು ಲಂಕೆಯ ಕಡೆಗೆ ಕೊಂಡೊಯ್ಯಲು ಪ್ರಯತ್ನಿಸಿದನು. ಅವನನ್ನ ಬಂದಿಯಾಗಿಸಲು ಯೋಚಿಸಿದನು. ಆದರೆ ಸುಗ್ರೀವನು ತುಂಬಾ ಚತುರನಾಗಿದ್ದನು. ಅವನು ಅವಕಾಶವನ್ನು ಬಳಸಿಕೊಂಡು ಕುಂಭಕರ್ಣನ ಮೂಗು ಮತ್ತು ಕವಿಗಳನ್ನ ಬಲವಾಗಿ ಕಚ್ಚಿದನು. ತಕ್ಷಣವೇ ಸುಗ್ರೀವನು ವೇಗವಾಗಿ ಹಾರಿಕೊಂಡು ವಾನರ ಸೇನೆಯ ಕಡೆಗೆ ಹಿಂದಿರುಗಿದನು. ಈ ಘಟನೆಯಿಂದ ಕುಂಭಕರ್ಣನು ಇನ್ನಷ್ಟು ಕೋಪಗೊಂಡನು. ಅವನ ಕೋಪ ಭೀಕರವಾಗಿದ್ದು ಅವನು ಮತ್ತೆ ವಾನರ ಸೇನೆಯ ಮೇಲೆ ದಾಳಿ ಮಾಡಲಾರಂಭಿಸಿದನು. ಅವನ ಎದುರು ಅನೇಕ ವಾನರ ಯೋಧರು ಯುದ್ಧ ಮಾಡಿದರು. ಈ ಎಲ್ಲವನ್ನು ಗಮನಿಸುತ್ತಿದ್ದ ರಾಮ ಕೊನೆಗೆ ಸ್ವತಃ ಯುದ್ಧಕ್ಕೆ ಮುಂದಾದರು. ರಾಮನು ತನ್ನ ದಿವ್ಯ ಧನುಸ್ಸನ್ನು ಹಿಡಿದು ಬಾಣಗಳನ್ನ ಬಿಡಲು ಆರಂಭಿಸಿದರು. ಅವರ ಬಾಣಗಳು ಸಾಮಾನ್ಯ ಬಾಣಗಳಲ್ಲ. ಅವು ದೇವಶಕ್ತಿಯುಳ್ಳ ದಿವ್ಯ ಅಸ್ತ್ರಗಳಾಗಿದ್ದವು. ಮೊದಲು ರಾಮನ ಬಾಣಗಳು
ಕುಂಭಕರ್ಣನ ಬಲವಾದ ಕೈಗಳನ್ನ ಕತ್ತರಿಸಿತು. ಆದರೂ ಕುಂಭಕರ್ಣನು ಯುದ್ಧವನ್ನ ನಿಲ್ಲಿಸಲಿಲ್ಲ. ಕೈಗಳು ಇಲ್ಲದಿದ್ದರೂ ಅವನು ತನ್ನ ದೊಡ್ಡ ದೇಹದೊಂದಿಗೆ ಮುಂದೆ ಸಾಗುತ್ತಾ ರಾಮನ ಸೇನೆಯ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದನು. ನಂತರ ರಾಮನು ಮತ್ತಷ್ಟು ಬಲವಾದ ಬಾಣಗಳನ್ನ ಬಿಟ್ಟರು. ಆ ಬಾಣಗಳು ಕುಂಭಕರ್ಣನ ಕಾಲುಗಳನ್ನು ಕೂಡ ಕತ್ತರಿಸಿತು. ಕೊನೆಗೆ ರಾಮನು ಒಂದು ಅತ್ಯಂತ ಶಕ್ತಿಶಾಲಿಯಾದ ದಿವ್ಯ ಅಸ್ತ್ರವನ್ನ ತೆಗೆದುಕೊಂಡರು. ಆ ಬಾಣವನ್ನು ಅವರು ಆಕಾಶದತ್ತ ಎತ್ತಿ ಸಂಪೂರ್ಣ ಶಕ್ತಿಯಿಂದ ಬಿಡದರು. ಆ ಬಾಣ ಮಿಂಚಿನಂತೆ ವೇಗವಾಗಿ ಹಾರಿಕೊಂಡು ಹೋಗಿ ಕುಂಭಕರ್ಣನ ಮಹಾಕಾಯ ತಲೆಯನ್ನು ಕತ್ತರಿಸಿತು. ಅವನ ದೊಡ್ಡ ತಲೆ ದೂರದ ಸಮುದ್ರದ ಕಡೆಗೆ ಬಿದ್ದು ಹೋಯಿತು. ಅವನ ಭಾರೀ ದೇಹ ಪರ್ವತದಂತೆ ಯುದ್ಧಭೂಮಿಯಲ್ಲಿ ನೆಲಕ್ಕೆ ಕುಸಿದು ಬಿತ್ತು. ಹೀಗೆ ಲಂಕೆಯ ಮಹಾಶಕ್ತಿಯುಳ್ಳ ಯೋಧ ಕುಂಭಕರ್ಣನು ಕೊನೆಗೆ ರಾಮನ ಕೈಯಲ್ಲಿ ಸಾವನ್ನಪ್ಪಿದನು. ಕುಂಭಕರ್ಣನು ರಾಕ್ಷಸನಾಗಿದ್ದರೂ ಅವನು ಸಂಪೂರ್ಣ ದುಷ್ಟನಾಗಿರಲ್ಲ. ಅವನಿಗೆ ಸರಿ ಮತ್ತು ತಪ್ಪು ತಿಳಿದಿತ್ತು. ಆದರೆ ತನ್ನ ಅಣ್ಣನಾದ ರಾವಣನಿಗೆ ಇರುವ ನಿಷ್ಠೆಯಿಂದ ಅವನು ಯುದ್ಧಕ್ಕೆ ಹೋಗಿದ್ದನು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕೊಡುತ್ತದೆ. ಅಧರ್ಮ ಎಷ್ಟು ಶಕ್ತಿಶಾಲಿಯಾದರೂ ಕೊನೆಗೆ ಧರ್ಮವೇ ಜಯಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಆಸಕ್ತಿಕರ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.